ಸ್ಯಾಂಡಲ್ವುಡ್ನ ದೊಡ್ಡ ಮನೆಗೆ ಗುಂಡ ಇಟ್ಟ ನಟ ಚೇತನ್. ವರನಟ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಗ್ಗೆಯೇ ಚೇತನ್ ಚಕಾರ. ಸ್ಯಾಂಡಲ್ವುಡ್ನ ದೊಡ್ಡ ಮನೆ ಬಗ್ಗೆ ಮಾತನಾಡಿದ ನಟ ಚೇತನ್. ವರನಟ ರಾಜ್ಕುಮಾರ್ ಸಮಾಧಿ ಬಗ್ಗೆ ಚೇತನ್ ಚಕಾರ. ವಿಶ್ವಪ್ರಸಿದ್ಧ ಮೇರು ನಟನಿಗೆ ಚೇತನ್ ಮಾಡಿದ ಮಹಾಪಮಾನ ಇದು. ವಿಶ್ವಪ್ರಸಿದ್ಧ ಮೇರು ನಟನಿಗೆ ಚೇತನ್ ಮಾಡಿದ ಅಪಮಾನ. ಡಾಕ್ಟರ್ ರಾಜ್ ಅಭಿಮಾನಿಗಳ ಕಣ್ಣು ಕೆಂಪಾಗಿಸಿದೆ ಚೇತನ್ ಹೇಳಿಕೆ. ಹೋರಾಟ ಅಂತಲೇ ಹೊಸ ಕಿರಿಕಿ ತೆಗೆದ ಚೇತನ್. ಅಶ್ವವೇಗ ನ್ಯೂಸ್ ನಲ್ಲಿ ಚೇತನ್ ಹೊಸ ಕಿತಾಪತಿಯ ಸ್ಟೋರಿ. ಸ್ಯಾಂಡಲ್ವುಡ್ನ ದೊಡ್ಡ ಮನೆ ಬಗ್ಗೆ ನಟ ಚೇತನ್ ಚಕಾರ. ವರನಟ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಗ್ಗೆಯೇ ಚಕಾರವನ್ನ ತೆಗೆದಿದ್ದಾರೆ. ಅಹಿಂಸಾ ಚೇತನ್ ಹೋರಾಟ ಅಂತ ಹೇಳಿ, ಅಂದ್ರೆ ಏನೋ ಒಂದು ಮಾತಾಡಬೇಕು, ಟ್ರೋಲ್ ಆಗಬೇಕು ಅಥವಾ ನನ್ನನ್ನು ಎಲ್ಲರೂ ನೋಡ್ಲಿ ಅನ್ನುವಂಥದ್ದು ಗೊತ್ತಿಲ್ಲ. ಈ ಅಹಿಂಸಾ ಚೇತನ್ ಮಾತನಾಡುವಂಥದ್ದು ಪದೇ ಏನಾದ್ರೂ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರ್ತಾರೆ. ಇದೀಗ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಮಾತನಾಡುವಂತ ಅರ್ಹತೆ ಇವ್ರು ಯಾರಿಗೂ ಇಲ್ಲ. ಬಟ್ ಅಂಥ ದೊಡ್ಡ ಮನೆಯ ಬಗ್ಗೆ ಮಾತನಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಗ್ಗೆ ಚೇತನ್ ವಿವಾದ. ಡಾಕ್ಟರ್ ರಾಜ್ಕುಮಾರ್ ಸಮಾಧಿಗೆ ಜಾಗ ಕೊಟ್ಟಿದ್ದಕ್ಕೆ ಚೇತನ್ ವಿರೋಧ. ನಗರದ ಮಧ್ಯಭಾಗದಲ್ಲಿ ಬೆಲೆ ಬಾಳೋ ಜಾಗ ಕೊಟ್ಟಿದ್ದಕ್ಕೆ ಕಿಡಿ. ರಾಜ್ ಸಮಾಧಿಗಾಗಿ 7.5 ಎಕರೆ ಭೂಮಿ ನೀಡಿದ್ದಕ್ಕೆಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಮತ ಲಾಭಕ್ಕಾಗಿ ಭೂಮಿ ಹಂಚಿದ್ದಾರೆಂದ ಚೇತನ್. ಅಣ್ಣಾವ್ರ ಸಮಾಧಿಗೆ ಜಾಗ ಕೊಟ್ಟ ಸರ್ಕಾರದ ಕ್ರಮ ಪ್ರಶ್ನಿಸಿದ ಚೇತನ್. ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಗ್ಗೆ ಚೇತನ್ ವಿವಾದ. ಅಂತಹ ಒಂದು ಬೆಲೆ ಬಾಳುವಂತಹ ಜಾಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ಗೆ ಜಾಗ ಕೊಟ್ಟಿದೆ, ಸಮಾಧಿಗೆ ಜಾಗ ಕೊಟ್ಟಿದ್ಯಾಕೆ ಅನ್ನುವಂತ ವಿಚಾರವನ್ನ ಎತ್ತಿದ್ದಾರೆ. ಸರ್ಕಾರದ ಬಗ್ಗೆ, ಅಂದ್ರೆ ಸರ್ಕಾರ ವೋಟ್ ಬ್ಯಾಂಕಿಂಗ್ ಆಗಿ ಮತಕ್ಕಾಗಿ ಈ ರೀತಿಯಾಗಿ ಮಾಡ್ತು, ಜಾಗವನ್ನ ಕೊಡ್ತು ಅಂತ. ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಪಾರ್ವತಮ್ಮ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ಗೆ ಆಗಿರ್ಬೋದು, ಅವರ ಕುಟುಂಬದ ಈ 3 ಸದಸ್ಯರ ಸಮಾಧಿಯಲ್ಲಿದೆ. ಬಟ್ ಪುನೀತ್ ರಾಜ್ಕುಮಾರ್ ಸತ್ತಾಗ್ಲೂ ಸಹಿತ ಇದೇ ರೀತಿಯಾದಂತ ಎಷ್ಟು ಮಟ್ಟಿಗೆ ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ಭುಗಿಲೆದ್ದಿತ್ತು ಜನ. ಚೇತನ್ ವಿರುದ್ಧ ರೊಚ್ಚಿಗೆದ್ದ ಅಣ್ಣಾವ್ರ ಫ್ಯಾನ್. ಚೇತನ್ ಹೇಳಿಕೆ ಖಂಡಿಸಿ ಪೊಲೀಸ್ ಠಾಣೆಗೆ ದೂರು. ರಾಜ್ಕುಮಾರ್ ಸೇನೆಯಿಂದ ಬಸವೇಶ್ವರ ನಗರ ಠಾಣೆಗೆ ದೂರು ದಾಖಲಾಗಿದೆ. ಅಹಿಂಸಾ ಚೇತನ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯ. ಅಣ್ಣಾವ್ರ ಸಮಾಧಿ ಮೇಲೆ ಕಣ್ಣಾಕಿದ ಚೇತನ್ ವಿರುದ್ಧ ಕೆಂಡ ಕಾರ್ತಾ ಇದೆ. ಇಡೀ ರಾಜ್ಯಾದ್ಯಂತ ರೊಚ್ಚಿಗೇಳಲಿದೆ ಡಾಕ್ಟರ್ ರಾಜ್ ಫ್ಯಾನ್ಸ್. ಈಗಾಗಲೇ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಎಲ್ಲೆಡೆ ಸಹಿತಾ ಇದ್ದಾರೆ. ಅವರ ನಟನೆಗೆ ಮನ ಸೋಲದವರೇ ಇಲ್ಲ, ಅವರು ಮಾಡದೇ ಇದ್ದಂತ ಪಾತ್ರವೂ ಇಲ್ಲ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯಕ್ಕೆ, ಅವರ ವ್ಯಕ್ತಿತ್ವಕ್ಕೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಅಭಿಮಾನಿಗಳು ಸುಮ್ಮನೆ ಬಿಡ್ತಾರಾ? ಈ ರೀತಿಯಾಗಿ ಮಾತನಾಡಿದ್ರೆ, ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಮಾತನಾಡಿದ್ರೆ ಅಭಿಮಾನಿಗಳು ಸುಮ್ಮನೆ ಇರ್ತಾರಾ? ಹಾಗೆ ರುಬ್ಬು ಬಿಡ್ತಾರೆ. ಇದೀಗ ಪೊಲೀಸ್ ಸ್ಟೇಷನ್ಗೆ ದೂರು ದಾಖಲಾಗಿದೆ. ರಾಜ್ಕುಮಾರ್ ಬಗ್ಗೆ ಮಾತನಾಡುವಂತ ಅರ್ಹತೆ ಇವ್ರು ಯಾರಿಗೂ ಇರಲ್ಲ.